ಅಧ್ಯಾಯ 3ಕ್ಕೆ ಸಂಬಂಧಿಸಿದಂತೆ ಇವತ್ತು ಸಮಾಜಶಾಸ್ತ್ರದ ಕೆಲವು ವಿಷಯಗಳಲ್ಲಿ ಬಹುಮುಖ್ಯವಾಗಿರುವಂತಹ ಪರಿಕಲ್ಪನೆ ಸಾಮಾಜಿಕ ಪ್ರಕ್ರಿಯೆಗಳು. ಆ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಮೊಟ್ಟ ಮೊದಲ ಪರಿಕಲ್ಪನೆ ಸಾಮಾಜಿಕ ಅಂತಕ್ರಿಯೆ. ಅಂದ್ರೆ ಸಾಮಾಜಿಕ ಅಂತಕ್ರಿಯೆ ಅಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿನ ವ್ಯಕ್ತಿಗಳು ಪರಸ್ಪರ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಕ್ರಿಯೆಯಲ್ಲಿ ತೊಡಗುತ್ತಾನೆ. ಆ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಎನ್ನುವಂಥದ್ದು ಇದ್ದೇ ಇರುತ್ತೆ. ಹೀಗೆ ಒಬ್ಬರು ತೋರುವ ಕ್ರಿಯೆಗೆ ಮತ್ತೊಬ್ಬರು ತೋರುವಂತ ಒಂದು ಪ್ರತಿಕ್ರಿಯೆ ಏನಿದೆ ಅಲ್ಲಿ ಪರಸ್ಪರ ಪ್ರಭಾವ ಮತ್ತು ಪ್ರಚೋದನೆಯನ್ನ ಬೀರುವಂಥದ್ದು. ಯಾವಾಗ ಪರಸ್ಪರ ಪ್ರಭಾವ ಮತ್ತು ಪ್ರಚೋದನೆ ಬೀರುತ್ತದೆಯೋ ಆವಾಗ ಉಂಟಾಗ್ತಕ್ಕಂತ ಒಂದು ಸ್ಥಿತಿಯನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಅಂತಕ್ರಿಯೆ. ಅಂದ್ರೆ ಇಲ್ಲಿ ಸಮಾಜದ ನಿರ್ಮಿತಿಗೆ ವ್ಯಕ್ತಿಗಳು ಪರಸ್ಪರ ಒಡನಾಟ ನಡೆಸುವುದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಅಂತಕ್ರಿಯೆ. ಒಂದು ಸೊಸೈಟಿ ಅಥವಾ ಇವತ್ತು ಒಂದು ಸಮೂಹ, ಒಂದು ಸಮುದಾಯ ಇದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಸಾಮಾಜಿಕ ಅಂತಕ್ರಿಯೆ. ಅಂದ್ರೆ ಅಲ್ಲಿ ಒಡನಾಡಿತನ, ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದತ್ರ ಸೇರುವಂಥದ್ದು, ಸೇರಿ ಒಂದು ಕ್ರಿಯೆ ತೊಡಗುತ್ತಾರೆ. ಆ ಕ್ರಿಯೆಗೆ ಪ್ರತಿಕ್ರಿಯೆ ಬರುತ್ತೆ. ಅದನ್ನೇ ನಾವು ಪರಸ್ಪರ ಮತ್ತು ಪ್ರಭಾವ ಮತ್ತು ಪ್ರಚೋದನೆಯನ್ನ ಬೀರುವಂಥದ್ದು. ಸೊ ಅವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಅಂತಕ್ರಿಯೆ. ಅಂದ್ರೆ ಸಾಮಾಜಿಕ ಅಂತಕ್ರಿಯೆ ಇಲ್ಲದೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದನ್ನ ನಾವಿಲ್ಲಿ ಕಾಣುವಂಥದ್ದು. ಉದಾಹರಣೆಯಾಗಿ ಜನರು ತಂಪಾಡಿ ತಾವು ಅಂದ್ರೆ ಯಾವುದೇ ಒಂದು ಅಂತಕ್ರಿಯೆಗೆ ಒಳಗಾಗದೆ ಅಥವಾ ಒಡನಾಟಕ್ಕೆ ಒಳಗಾಗದೆ ಅಥವಾ ಪ್ರಕ್ರಿಯೆಗಳಿಗೆ ಒಳಗಾಗದೆ ತಂಪಾಡಿ ತಾನಿದ್ದು ಬಿಟ್ರೆ ಒಂದು ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಅಲ್ಲಿ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಒಡನಾಟ ನಡೀಬೇಕು. ಆ ಒಡನಾಟವನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಅಂತಕ್ರಿಯೆ. ಇಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಕೆಲವು ವ್ಯಾಖ್ಯಾನಗಳನ್ನ ನೀಡಿರುವಂತದ್ದು. ಅಲ್ಲಿ NP ಗಿಶ್ ಅಂತಕ್ಕಂಥವ್ರು ಏನ್ ಹೇಳ್ತಾರಂತಂದ್ರೆ ಮಾನವರು ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವ ಬೀರುವುದನ್ನೇ ಸಾಮಾಜಿಕ ಅಂತಕ್ರಿಯೆ ಎಂದು ಕರೆಯುತ್ತೇವೆ. ಮಾನವರು ಒಬ್ಬರ ಮೇಲೆ ಇನ್ನೊಬ್ಬರು ಪರಸ್ಪರ ಪ್ರಭಾವವನ್ನ ಬೀರುವಂಥದ್ದು. ಮತ್ತೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯರ ಮೇಲೆ ಮಾತ್ರ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಎನ್ನುವುದು. ಪ್ರಾಣಿಗಳ ಮೇಲೆ ನಾವು ಅಲ್ಲಿ ನಮ್ಮ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡದೇ ಇರಬಹುದು. ಕಾರಣ ಯಾಕೆಂತಂದ್ರೆ ಮನುಷ್ಯ ಇರ್ತಕ್ಕಂಥವನು ಒಂದು ಮಾತಾಡ್ತಕ್ಕಂಥ ಜೀವಿ, ಆಲೋಚನೆ ಜೀವಿ, ಬುದ್ಧಿಜೀವಿ. ಸೊ ಹಾಗಾಗಿ ನಮಗೆಲ್ಲಾ ತರದ ಶಕ್ತಿ ಸಾಮರ್ಥ್ಯಗಳು ಇರುವ ಕಾರಣಕ್ಕಾಗಿನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಪರಸ್ಪರ ಪ್ರಭಾವ ಮತ್ತು ಪ್ರಚೋದನೆಗೆ ಒಳಪಟ್ಟಿರುತ್ತೇವೆ ಎನ್ನುವಂಥದ್ದನ್ನ ನಾವಿಲ್ಲಿ ಕಾಣ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪರಸ್ಪರ ಪ್ರಭಾವ ಮತ್ತು ಪ್ರಚೋದನೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಹಾಗೆಯೇ ಡಾಸನ್ ಮತ್ತು ಗೆಟ್ಟೆಸ್ ಅಂತಕ್ಕಂಥವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜನರು ಒಬ್ಬರ ಮನಸ್ಸಿನ ಆಂತರ್ಯವನ್ನು ಮತ್ತೊಬ್ಬರು ಭೇದಿಸುವುದು. ಒಬ್ಬ ಮನುಷ್ಯನ ಮನಸ್ಸನ್ನ ಮತ್ತೊಬ್ಬರು ಒಂದು ಆಂತರ್ಯದ ಮನಸ್ಸನ್ನು ಅಂದ್ರೆ ನನ್ನ ಮನೋಭಾವನೆಗಳನ್ನ ಅವನು ಭೇದಿಸ್ತಾನೆ. ಅವನು ಬೇರೆ ಬೇರೆ ತರದ ಒಂದು ಕ್ರಿಯೆಯಲ್ಲಿ ತೊಡಗುತ್ತಾನೆ. ಆ ಕ್ರಿಯೆ ನನ್ನ ಮೇಲೆ ಪ್ರಭಾವ ಬೀರುತ್ತೆ, ಪ್ರಚೋದನೆ ಬೀರುತ್ತೆ. ಅವಾಗ ನಾನು ಪ್ರತಿಕ್ರಿಯೆ ಕೊಡ್ತೇನೆ.
ಸೊ ಆಗ ನನ್ನ ಮನಸ್ಸಿನಲ್ಲಿರುವಂತ ಒಂದು ಆಂತರ್ಯವನ್ನು ಅವನು ಭೇದಿಸ್ತಾನೆ. ಅದನ್ನು ನಾವು ಸಾಮಾಜಿಕ ಅಂತಕ್ರಿಯೆ ಎನ್ನಬಹುದು. ಹಾಗಾದ್ರೆ ಅಯನ್ ರಾಬರ್ಟ್ಸನ್ ಅಂತಕ್ಕಂಥವ್ರು ಏನ್ ಹೇಳ್ತಾರಂತಂದ್ರೆ, ಇಲ್ಲಿ ಜನರು ಇತರರಿಗೊಂದಿಗೆ ಅಂದ್ರೆ ಜನರು ಇತರರೊಂದಿಗೆ ಪ್ರತಿಕ್ರಿಯೆಗಳಲ್ಲಿ ತೊಡಗುವಂತದ್ದು, ಆ ಮೂಲಕವಾಗಿನೇ ಒಂದು ಪ್ರತಿಸ್ಪಂದನೆಯನ್ನ ಕಾಣುತ್ತೇವೆ. ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಅಂತಕ್ರಿಯೆಗಳು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಗುರಿ, ಉದ್ದೇಶ ಅಥವಾ ನಮ್ಮ ಬಯಕೆ, ನಮ್ಮ ಬೇಡಿಕೆಗಳನ್ನ ಪೂರೈಕೆ ಮಾಡಿಕೊಳ್ತಾ ಇದ್ದೀವಿ, ಈಡೇರಿಸ್ಕೊಳ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಕಾರಣ ಏನಂತಂದ್ರೆ ಸಾಮಾಜಿಕ ಅಂತಕ್ರಿಯೆ. ಆ ಸಾಮಾಜಿಕ ಅಂತಕ್ರಿಯೆ ಇಲ್ಲದೆ ಇದ್ರೆ ನಾವು ನಮ್ಮ ಯಾವುದೇ ಬಯಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಾವು ಏಕಾಂಗಿ ಆಗಿಬಿಟ್ಟಿರ್ತೀವಿ. ಅಲ್ಲಿ ನಾವು ಜೋಡಿ ಆಗ್ಬೇಕು, ಅಲ್ಲಿ ಸಮೂಹ ಸೇರ್ಬೇಕು, ಒಡನಾಟ ಆಗ್ಬೇಕು, ಕೊಡು ತೆಗೆದುಕೊಳ್ಳೋ ವ್ಯವಹಾರ ಆಗ್ಬೇಕು ಅಂತಂದ್ರೆ ಅಲ್ಲಿ ಸೇರ್ಬೇಕು. ಆ ಸೇರಿದಾಗ ಮಾತ್ರ ಅಲ್ಲಿ ನಾವೇನಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಒಬ್ಬ ಸಾಮಾಜಿಕ ಅಂತಕ್ರಿಯೆಯಲ್ಲಿ ಒಂದು ಪರಸ್ಪರ ಪ್ರಭಾವ ಮತ್ತು ಪ್ರಚೋದನೆಯನ್ನ ಬೀರುವಂತದ್ದು. ಸೊ ಹೀಗಾಗಿ ಇಲ್ಲಿ ಬಹಳಷ್ಟು ಮುಖ್ಯ ಪರಸ್ಪರ ಪ್ರಭಾವ ಮತ್ತು ಪ್ರಚೋದನೆ ಆಗುವಂಥದ್ದು. ಹಾಗಾದ್ರೆ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳು ಅಂದ್ರೆ ಯಾವುದೇ ಒಂದು ಸಾಮಾಜಿಕ ಅಂತಕ್ರಿಯೆ ಏರ್ಪಡಬೇಕಾದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮೂಲಭೂತ ಅಂಶಗಳು ಅಥವಾ ಮೂಲಾಂಶಗಳು ಅಂತ ಕರಿತೀವಿ. ಅವು ಯಾವ್ಯಾವು ಅಂತಂದ್ರೆ ಅದರಲ್ಲಿ ಒಂದನೇದು ಸಂಪರ್ಕ, ಎರಡನೇದು ಸಂವಹನ. ಅಂದ್ರೆ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳು ಬಹುಮುಖ್ಯವಾಗಿ ಎರಡು, ಸಂಪರ್ಕ ಮತ್ತು ಸಂವಹನ. ಹಾಗಾದ್ರೆ ಸಂಪರ್ಕ ಎಂದರೇನು? ಇಲ್ಲಿ ಸಂಪರ್ಕ ಅಂದ ತಕ್ಷಣ ನಮಗೆ ವ್ಯಕ್ತಿಗಳು ಪರಸ್ಪರ ಹತ್ತಿರಕ್ಕೆ ಬರಲು ಸಹಕಾರವಾಗುವುದು ಅಥವಾ ಸಾಧ್ಯವಾಗುವುದು. ಸಂಪರ್ಕ ಅಂತಂದ್ರೆ ದೂರದಲ್ಲಿ ಇರುವಂತ ವ್ಯಕ್ತಿಗಳು ಭೌತಿಕವಾಗಿ ಸಾಮೀಪ್ಯಕ್ಕೆ ಬರುವುದು ಅಂತ ಇದರ ಅರ್ಥ. ಅಲ್ಲಿ ಸಾಮೀಪ್ಯಕ್ಕೆ ಬಂದು ಅಲ್ಲಿ ಒಡನಾಡಿತನವನ್ನ ಆಗ್ತಕ್ಕಂಥದ್ದು ಅಥವಾ ಒಡನಾಟವನ್ನ ನಡೆಸುವಂಥದ್ದು. ಯಾವುದೇ ಗುರಿ, ಉದ್ದೇಶ ಅಥವಾ ಬಯಕೆಗಳಿರ್ಬೋದು, ಆದ್ರೆ ಆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಹೋಗ್ಬೇಕು, ಸಂಪರ್ಕಕ್ಕೆ ಅವನು ಬರಬೇಕು. ಆ ಸಂಪರ್ಕಕ್ಕೆ ಬಂದಾಗ ಮಾತ್ರ ಅಲ್ಲಿ ಒಡನಾಡಿತನ ಅಥವಾ ಕ್ರಿಯೆ, ಒಂದು ಪ್ರತಿಕ್ರಿಯೆ ಅಥವಾ ಒಂದು ಪ್ರಭಾವ ಅಥವಾ ಒಂದು ಪ್ರಚೋದನೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯವಿದೆ ಎನ್ನುವಂಥದ್ದನ್ನ ಇಲ್ಲಿ ನಾವು ಗುರುತಿಸುವಂಥದ್ದು. ಹಾಗಾಗಿ ಸಂಪರ್ಕ ಇಲ್ಲದೆ ಇದ್ರೆ ಸಾಮಾಜಿಕ ಅಂತಕ್ರಿಯೆ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಂಪರ್ಕ ಎನ್ನುವಂಥದ್ದು ಬಹುಮುಖ್ಯ. ಇಲ್ಲಿ ಎರಡು ತರದ ಸಂಪರ್ಕಗಳನ್ನು ನಾವು ಕಾಣ್ತಾ ಇದ್ದೇವೆ. ನಿಮಗೆ ಪ್ರಶ್ನೆಯನ್ನ ಕೇಳುವಂಥದ್ದು, ಸಂಪರ್ಕದ ಎರಡು ವಿಧಗಳನ್ನ, ಎರಡು ಪ್ರಕಾರಗಳನ್ನ ಹೆಸರಿಸಿ. ಅಲ್ಲಿ ಒಂದನೇದು ಸಾಮೂಹಿಕ ಸಂಪರ್ಕ, ಎರಡನೇದು ಪ್ರಾದೇಶಿಕ ಸಂಪರ್ಕ ಅಂತ ಕರೀತೀವಿ ನಾವು. ಸಾಮೂಹಿಕ ಸಂಪರ್ಕ ಅಂದ್ರೆ ಇದರ ಅರ್ಥ ಹಿರಿಯ ತಲೆಮಾರಿನವರೊಂದಿಗೆ ನಾವು ಹೊಂದಿರಬಹುದಾದ ಸಂಪರ್ಕವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮೂಹಿಕ. ನಿಮಗೊಂದು ಪ್ರಶ್ನೆ ಬರಬಹುದು, ಹಿರಿಯ ತಲೆಮಾರಿನವರು ಸತ್ತೋಗಿರ್ತಾರಲ್ಲ, ಅವ್ರ ಜೊತೆಗೆ ಹೆಂಗೆ ನಾವು ಸಂಪರ್ಕ ಸಾಧಿಸೋದು? ಇದರ ಅರ್ಥ ಏನಂತಂದ್ರೆ ನಮ್ಮ ಹಿರಿಯ ತಲೆಮಾರಿನವರು ಬಿಟ್ಟು ಹೋಗಿರುವಂತ ಆಚಾರ, ವಿಚಾರ, ರೂಢಿ, ಸಂಪ್ರದಾಯ, ಕಲೆ, ಸಾಹಿತ್ಯ, ಸಂಗೀತವನ್ನ ನಾವು ಹಾಗೇ ಉಳಿಸಿಕೊಂಡಿರ್ತೀವಿ. ಸೊ ಹಾಗಾಗಿ ಅವೆಲ್ಲವುಗಳನ್ನು ಕೂಡ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಾವು ಬಳಸಿಕೊಳ್ತಾ ಇದ್ದೀವಿ. ಹಾಗಾಗಿ ಆ ಹಿರಿಯರು ಮಾಡಿರುವಂತ ಈ ಎಲ್ಲ ಗುಣ ವಿಶೇಷಗಳನ್ನ, ಸ್ವರೂಪಗಳನ್ನ ನಾವು ಅಂಗೀಕರಣದೊಂದಿಗೆ ನಾವು ಸಂಪರ್ಕ ಬೆಳೆಸಿದ್ದೀವಿ. ಹಾಗಾಗಿ ಅಲ್ಲಿ ಆಚಾರ, ವಿಚಾರ, ರೂಢಿ, ಸಂಪ್ರದಾಯಗಳ ಮುಖಾಂತರ ಸಂಪರ್ಕವನ್ನು ಏರ್ಪಡಿಸಿಕೊಂಡಿದ್ದೀವಿ ಅಂದ್ರೆ
ನಮ್ಮ ಹಿರಿಯ ತಲೆಮಾರಿನವರೊಂದಿಗೆ ನಾವು ಸಂಪರ್ಕವನ್ನ ಹೊಂದಿದ್ದೇವೆ ಅಂತ ಇದರ ಅರ್ಥ. ಹೀಗಾಗಿ ಸಾಮೂಹಿಕ ಸಂಪರ್ಕ ಎನ್ನುವಂಥದ್ದು ನಮ್ಮ ಹಿರಿಯರೊಂದಿಗೆ ನಾವು ಹೊಂದಿರಬಹುದಾದಂತ ಒಂದು ಸಂಪರ್ಕ ಅಥವಾ ಸಂಬಂಧ. ಇದನ್ನು ಪ್ರಾದೇಶಿಕ ಸಂಪರ್ಕ, ನಿರ್ದಿಷ್ಟ ಪ್ರದೇಶದ ಒಳಗಡೆ ನಡೀತಕ್ಕಂತ ಒಂದು ಸಂಪರ್ಕ. ಅಂದ್ರೆ ನಾವು ವಾಸಿಸುವಂತ ಪ್ರದೇಶದ ಸುತ್ತಮುತ್ತಲಿನ ಜನರೊಂದಿಗೆ ನಾವು ಹೊಂದಿರಬಹುದಾದಂತ ಒಂದು ಸಂಪರ್ಕವನ್ನೇ ಪ್ರಾದೇಶಿಕ ಸಂಪರ್ಕ ಎಂದು ಕರೆಯುತ್ತೇವೆ. ಪ್ರಾದೇಶಿಕ ಸಂಪರ್ಕ ಅಂದ್ರೆ ನಮ್ಮ ಪ್ರದೇಶ ನಿರ್ದಿಷ್ಟ ಒಂದು ಸ್ಥಳಕ್ಕೆ ಅಥವಾ ನಿರ್ದಿಷ್ಟ ಪ್ರದೇಶಕ್ಕೆ. ಉದಾಹರಣೆಗೆ ನಾವು ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಅಲ್ಲಿ ನಮ್ಮ ಊರಿನ ಸಿಕ್ಕ ತಕ್ಷಣ ನಾವೇನ್ ಮಾಡ್ತೀವಿ, ಅವರೊಂದಿಗೆ ಹೆಚ್ಚು ಸಂಪರ್ಕವನ್ನ ಬೆಳೆಸ್ತೇವೆ. ಓ, ನೀವು ನಮ್ಮ ಊರಿನವರು, ನಮ್ಮ ಏರಿಯಾದವರು ಅಂತ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಅವರೊಂದಿಗೆ ಒಂದು ಒಡನಾಡಿತನವನ್ನ ನಾವು ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಪ್ರಾದೇಶಿಕ ಸಂಪರ್ಕ ಎನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ. ಹೀಗಾಗಿ ಈ ಸಂಪರ್ಕಕ್ಕೆ ಫಸ್ಟ್ ಮನುಷ್ಯ ಬರಬೇಕು. ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಲ್ಲಿ ಭೌತಿಕವಾಗಿ ಅಲ್ಲಿ ಸೇರಬೇಕು. ಸೇರಿದಾಗ ಅವ್ರಿಬ್ಬರು ಏನ್ ಮಾಡ್ಬೇಕಂತಂದ್ರೆ ಸಂವಹನವನ್ನ ನಡೆಸಬೇಕು. ಸಂವಹನ ಅಂತಂದ್ರೆ ಒಬ್ಬರು ಮತ್ತೊಬ್ಬರ ಭಾವನೆಗಳನ್ನ ಅರ್ಥೈಸಿಕೊಳ್ಳುವುದು ಅಥವಾ ಅರ್ಥ ಮಾಡಿಕೊಳ್ಳುವುದು ಅಂತ ಇದರ ಅರ್ಥ. ಅಂದ್ರೆ ಅವನು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾನೆ, ಯಾವ ಉದ್ದೇಶಗಳನ್ನ ಇಟ್ಕೊಂಡು ಅವನು ಮಾತಾಡ್ತಾ ಇದ್ದಾನೆ, ಯಾವ ಕಾರಣಕ್ಕಾಗಿ ಅವನು ಮಾತಾಡ್ತಾ ಇದ್ದಾನೆ, ಅವನ ಮುಂದಿನ ದೂರದೃಷ್ಟಿ ಹೇಗಿದೆ. ಸೊ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಸೊ ಅದನ್ನೇ ಇಲ್ಲಿ ಅವನ ಭಾವನೆಗಳನ್ನು ನಾವು ಅರ್ಥೈಸ್ತೀವಿ ಅಂತ ಇದರ ಅರ್ಥ. ಅದರಲ್ಲಿ ಸಂವೇದನೆ ಅಂತ ಕರಿತೀವಿ. ನಾವು ಬಿಡಿತೀವಿ ಅವನ ಕಷ್ಟ ಸುಖಕ್ಕೆ. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಸ್ಪಂದಿಸುವಂಥದ್ದು ಸಂವೇದನೆ. ನಮ್ಮ ಮಾತುಗಳು, ನಮ್ಮ ಭಾವನೆಗಳು, ನಮ್ಮ ವಿಚಾರಗಳು ಅವನಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಸೊಸೈಟಿಯಲ್ಲಿ ಪ್ರೀತಿ, ವಿಶ್ವಾಸ, ದುಃಖ, ದುಮ್ಮಾನಗಳನ್ನ ತೋಡ್ಕೊಳ್ತಾನೆ. ಸೊ ಅದಕ್ಕೆ ನೆರೆಹೊರೆಯವರು, ನಮ್ಮ ಸಂಬಂಧಿಕರು ನಮ್ಮನ್ನು ಸಂತೈಸ್ತಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಸಂವೇದನೆ ಅಂತ ಕರೀತೀವಿ ನಾವು. ಅಂದ್ರೆ ನಮಗೆ ಒಂದು ಮೆದುಳಿಗೆ ಸಂದೇಶ ಹೋಗುವಂಥದ್ದು, ಅವರ ಭಾವನೆಗಳು, ಅವರ ವಿಚಾರಗಳು, ಅವರ ಅಭಿವ್ಯಕ್ತಿ ಏನಿದೆ ಅದು ನಮ್ಮ ಮೆದುಳಿನ ಮೂಲಕ ಸಂದೇಶ ರವಾನೆ ಆಗಬಹುದು. ಸೊ ಹಾಗೆ ಸಂವೇಗ, ಕೆಲವು ಆವೇಗಕ್ಕೆ ನಾವು ಒಳಗಾಗುತ್ತೇವೆ. ನಗುವುದು, ಅಳುವುದು, ಮುದ್ದಿಡುವುದು, ಅಪ್ಪಿಕೊಳ್ಳುವುದು. ಅಂದ್ರೆ ನಮಗೆ ಅತಿ ಹೆಚ್ಚು ಸಂತೋಷ ಆದಾಗ ನಾವು ನಗುತ್ತೀವಿ, ದುಃಖ ಆದಾಗ ಅಳುತ್ತೀವಿ, ಖುಷಿಯಾದಾಗ ತಪ್ಪಿಕೊಳ್ತೀವಿ. ಅಕಸ್ಮಾತ್ ಅವರ ಮಧ್ಯೆ ನಮ್ಮ ಮಧ್ಯೆ ಯಾವುದೋ ಕಾರಣಕ್ಕೆ ಸಂಘರ್ಷ ಆದಾಗ ಜಗಳ ಆಡ್ತೀವಿ. ಇವೆಲ್ಲ ಸಂವೇಗಗಳು. ಕಣ್ಣಿನ ಮೂಲಕ, ಭಾವಗಳ ಮೂಲಕವಾಗಿನೇ ನಾವು ಒಂದು ಆವೇಗಕ್ಕೆ ಒಳಗಾಗ್ತಕ್ಕಂಥ ಸಂವೇಗ. ಪ್ರತಿಯೊಬ್ಬ ಮನುಷ್ಯ, ಸಮಾಜದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ಆವೇಗಕ್ಕೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಒಳಗಾಗುತ್ತಾನೆ. ಇದನ್ನೇ ನಾವು ಸಂವೇಗ. ನೆಕ್ಸ್ಟ್ ಭಾವನೆ ಮತ್ತು ವಿಚಾರಗಳು. ಅಂದ್ರೆ ಪರಸ್ಪರ ಅವನ ಮಾತನಾಡ್ತಕ್ಕಂಥದ್ದು ಅಥವಾ ಅವನ ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಅಥವಾ ಓದುವಂಥದ್ದು, ಬರೆಯುವಂಥದ್ದು, ಮಾತನಾಡುವಂಥದ್ದು, ಇವೆಲ್ಲವೂ ಕೂಡ ಒಂದು ತಂತ್ರಜ್ಞಾನದ ಮೂಲಕ, ಇವತ್ತಿನ ವಿಜ್ಞಾನ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡಂತೆ ನಾವು ಭಾವನೆ ಮತ್ತು ವಿಚಾರಗಳು, ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ ನಾವು ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಸಮಾಜ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ, ಹೆಂಗೆ ನಿರ್ಮಾಣ ಆಗ್ಬೇಕಾಗಿತ್ತು, ಇನ್ನು ಯಾವ್ಯಾವ ಲೋಪದೋಷಗಳಿವೆ, ಸರ್ವರಿಗೂ ಸಮಾನ ಅವಕಾಶಗಳು ಯಾವ ರೀತಿಯಾಗಿ ಸಿಗಲಿಕ್ಕೆ ಸಾಧ್ಯತೆ ಇದೆ, ಈ ಎಲ್ಲ ವಿಷಯಗಳನ್ನ ನಾವು ಭಾವನೆಗಳ ಮೂಲಕ ವೈಚಾರಿಕವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಂಚಿಕೊಳ್ಳುತ್ತೇವೆ. ಇದು ಬಹುಮುಖ್ಯವಾಗಿ ಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ಅಂತಕ್ರಿಯೆಯು ಬಹುಮುಖ್ಯವಾಗಿ
ಎರಡು ಮೂಲ ಅಂಶಗಳನ್ನು ಒಳಗೊಂಡಿದೆ. ಅವು ಯಾವ್ಯಾವ ಅಂತಂದ್ರೆ ಸಂಪರ್ಕ ಮತ್ತು ಸಂವಹನ. ನೀವು ಬರಿಬೇಕಾಗುತ್ತೆ. ಇಲ್ಲಿ ಸಾಮಾಜಿಕ ಅಂತಕ್ರಿಯೆ ಎಂದರೇನು ಅಂತ ಕೇಳ್ತಾರೆ. ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವ ಮತ್ತು ಪ್ರಚೋದನೆ ಬೀರಿದಾಗ ಉಂಟಾಗುವಂತದ್ದನ್ನೇ ನಾವೇನಂತ ಕರಿತೀವಿ? ಸಾಮಾಜಿಕ ಅಂತಕ್ರಿಯೆ. ಅಥವಾ ಸಮಾಜದ ನಿರ್ಮಾಣಕ್ಕೆ ಅಥವಾ ನಿರ್ಮಿತಿಗೆ ವ್ಯಕ್ತಿಗಳು ಪರಸ್ಪರ ಒಡನಾಟ ನಡೆಸುವುದನ್ನೇ, ಒಂದು ಸಮಾಜದ ನಿರ್ಮಾಣಕ್ಕಾಗಿನೇ ವ್ಯಕ್ತಿಗಳು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಲ್ಲಿ ಪರಸ್ಪರ ಒಡನಾಟ ನಡೆಸುವುದನ್ನೇ ನಾವೇನಂತ ಕರಿತೀವಿ? ಸಾಮಾಜಿಕ ಅಂತಕ್ರಿಯೆ. ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವ ಬೀರುವುದೇ ಸಾಮಾಜಿಕ ಅಂತಕ್ರಿಯೆ. ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಎರಡು ಅಂಕದ ಪ್ರಶ್ನೆ. ನೀವು ಸಂಪರ್ಕ ಮತ್ತು ಸಂವಹನ. ಸಂಪರ್ಕದ ಎರಡು ವಿಧಗಳನ್ನು ಹೆಸರಿಸಿ ಅಂತ ಮತ್ತೆ ಎರಡು ಅಂಕಕ್ಕೆ ಕೇಳಿದಾಗ ನೀವು ಸಾಮಾಜಿಕ ಸಂಪರ್ಕ ಮತ್ತು ಪ್ರಾದೇಶಿಕ ಸಂಪರ್ಕ. ಮತ್ತೆ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ, ಸಾಮಾಜಿಕ ಸಂಪರ್ಕ ಎಂದರೇನು ಅಂದ್ರೆ ಹಿರಿಯ ತಲೆಮಾರಿನವರೊಂದಿಗೆ ನಾವು ಹೊಂದಿರುವಂತ ಒಂದು ಸಂಪರ್ಕ. ನಿರ್ದಿಷ್ಟ ಪ್ರದೇಶದ ಒಳಗಡೆ ವ್ಯಕ್ತಿಗಳು ಹೊಂದಿರುವ ಸಂಪರ್ಕಕ್ಕೆ ಪ್ರಾದೇಶಿಕ ಸಂಪರ್ಕ. ಸಂವಹನ ಎಂದರೇನು? ಒಬ್ಬರು ಮತ್ತೊಬ್ಬರ ಭಾವನೆಗಳನ್ನ ಅರ್ಥೈಸಿಕೊಳ್ಳುವುದು. ಸೊ ಇವು ಅದರಲ್ಲಿ ಯಾವ್ಯಾವ? ಸಂವೇದನೆ, ಸಂವೇಗ, ಭಾವನೆ ಮತ್ತು ವಿಚಾರಗಳು. ಇವಿಷ್ಟು ನಾವು ಸ್ಪಷ್ಟವಾಗಿ ಈ ಪರಿಕಲ್ಪನೆಯಲ್ಲಿ ತಿಳ್ಕೋಬೇಕಾಗಿದೆ. ನೆಕ್ಸ್ಟ್ ಸಾಮಾಜಿಕ ಪ್ರಕ್ರಿಯೆಗಳು ಎನ್ನುವಂತ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚಿಸುವುದು. ಸಾಮಾಜಿಕ ಪ್ರಕ್ರಿಯೆಗಳು. ಈ ಸಾಮಾಜಿಕ ಪ್ರಕ್ರಿಯೆಗಳು ಕೂಡ ಸಾಕಷ್ಟು ವಿಧದಲ್ಲಿ ಮತ್ತು ವಿಶಿಷ್ಟವಾಗಿರುವಂತದ್ದನ್ನ ನಾವಿಲ್ಲಿ ಕಾಣುವಂತದ್ದು. ಸಾಮಾಜಿಕ ಪ್ರಕ್ರಿಯೆ, ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡಿಸುವಂತ ವಿಶಿಷ್ಟತೆಗಳನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ಸಾಮಾಜಿಕ ಪ್ರಕ್ರಿಯೆಗಳು. ಇಲ್ಲಿ ಸಾಮಾಜಿಕ ಪ್ರಕ್ರಿಯೆ ಎನ್ನುವಂಥದ್ದು ಕೂಡ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡುವ ವಿಶಿಷ್ಟ ವಿಧಾನಗಳೇ ಸಾಮಾಜಿಕ ಪ್ರಕ್ರಿಯೆಗಳು. ನಿಮಗೆ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ, ಸಾಮಾಜಿಕ ಪ್ರಕ್ರಿಯೆಗಳಂದ್ರೆ ಏನು ಅಂದ್ರೆ ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡಿಸುವ ವಿಶಿಷ್ಟ ವಿಧಾನಗಳನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸಾಮಾಜಿಕ ಪ್ರಕ್ರಿಯೆ. ಅಂದ್ರೆ ಸಾಮಾಜಿಕ ಅಂತಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅಲ್ಲಿ ಸಹಕಾರ ಇರಬಹುದು, ಸಂಘರ್ಷ ಇರಬಹುದು, ಸ್ಪರ್ಧೆ ಇರಬಹುದು, ಹೊಂದಾಣಿಕೆ ಗುಣ ಇರಬಹುದು, ಸ್ವಾಂಗೀಕರಣದ ಗುಣ ಇರಬಹುದು. ಇವೆಲ್ಲವುಗಳ ಒಂದು ಒಟ್ಟು ರೂಪವನ್ನೇ ಸಾಮಾಜಿಕ ಪ್ರಕ್ರಿಯೆ. ಒಂದು ಸಮಾಜದಲ್ಲಿ ಇವನ್ನೆಲ್ಲವೂ ಕೂಡ ನಾವು ಕಾಣುವಂಥದ್ದು. ಹಾಗೆ ಆರ್ಟನ್ ಮತ್ತು ಹಂಟ್ ಏನ್ ಹೇಳ್ತಾರೆ ಅಂತಂದ್ರೆ ಸಾಮಾಜಿಕ ಜೀವನದಲ್ಲಿ ಕಂಡು ಬರುವ ಪುನರಾವರ್ತಿತ ಸ್ವರೂಪದ ವರ್ತನೆಯ ಬಗೆಗಳು. ಪುನರಾವರ್ತಿತ ಸ್ವರೂಪದ ವರ್ತನೆಯ ಬಗೆಗಳು. ಮನುಷ್ಯ ಪುನಃ ಪುನಃ ಸಹಕಾರಕ್ಕೆ ಒಳಗಾಗ್ತಾನೆ, ಪ್ರೀತಿಗೆ ಒಳಗಾಗ್ತಾನೆ, ಪ್ರೇಮ, ವಿಶ್ವಾಸ, ದುಃಖಕ್ಕೆ, ಸಂಘರ್ಷಕ್ಕೆ, ಸ್ಪರ್ಧೆಗೆ, ಹೊಂದಾಣಿಕೆಗೆ, ಸ್ವಾಂಗೀಕರಣಕ್ಕೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ತಾನು ಒಳಗಾಗ್ತಾನೆ. ಸೊ ಈ ಕಾರಣಕ್ಕಾಗಿ ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಪುನರಾವರ್ತನೆಯಾದಾಗ ನಾವು ಎಲ್ಲರೂ ಕೂಡ ಅದರಲ್ಲಿ ಸೇರಿರ್ತೀವಿ ಎನ್ನುವಂಥದ್ದು. ಮೆಕೆವರ್ ಮತ್ತು ಫೇಸ್ ಏನ್ ಹೇಳ್ತಾರಂತಂದ್ರೆ ಇಲ್ಲಿ ಸಮೂಹದ ಸದಸ್ಯರು ಒಮ್ಮೆ ಗೂಡಿದಾಗ ಅಲ್ಲಿ ಏರ್ಪಡಿಯುವಂತ ಅಥವಾ ಏರ್ಪಡ್ತಕ್ಕಂಥ ವಿಶಿಷ್ಟ ಕ್ರಮಗಳನ್ನೇ ಸಾಮಾಜಿಕ ಪ್ರಕ್ರಿಯೆಗಳು ಎಂದು ಕರೆಯುತ್ತೇವೆ. ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಮತ್ತು ಸಾಮಾಜಿಕ ಅಂತಕ್ರಿಯೆ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗಬಹುದಾದಂತ ವ್ಯಕ್ತಿಗಳು ಪರಸ್ಪರ ಒಡನಾಟದಲ್ಲಿ ತೊಡಗುವುದು ಅಥವಾ ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವ ಪ್ರಚೋದನೆ ಬೀರುವುದನ್ನೇ ಸಾಮಾಜಿಕ ಅಂತಕ್ರಿಯೆ. ಅಂದ್ರೆ
ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡುವ ವಿಶಿಷ್ಟ ವಿಧಾನಗಳೇ ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರೀತೀವಿ. ಅರ್ಥಾತ್ ಸೊ ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಸಹಕಾರ, ಇಂಗ್ಲಿಷ್ ನಲ್ಲಿ ಕೋಪರೇಷನ್ ಅಂತ ಕರಿತಾ ಇದ್ದೀವಿ. ಅಂದ್ರೆ ಸಹಕಾರ ಇಲ್ಲದೆ ನಮ್ಮ ಬದುಕನ್ನ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಒಂದು ಸಮಾಜ ನಿರ್ಮಾಣ ಆಗಿದೆ ಅಂತಂದ್ರೆ ಅದಕ್ಕೆ ಬಹುಮುಖ್ಯವಾಗಿ ಸಹಕಾರ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ನಮ್ಮ ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಹಕಾರ ಮುಖ್ಯ. ನಮ್ಮ ಜೈವಿಕ ಪ್ರಕ್ರಿಯೆ ಮುಂದುವರಿಬೇಕಾದ್ರೆ ಸಹಕಾರ ಮುಖ್ಯ. ಮಾನವನ ವಿಕಾಸವು ಮುಂದುವರಿಬೇಕಾದ್ರೆ ಬಹುಮುಖ್ಯ ಕಾರಣ ಸಹಕಾರ. ಹೀಗಾಗಿ ಸಹಕಾರ ಎನ್ನುವಂಥದ್ದು ಇಲ್ಲಿ ಬಹಳಷ್ಟು ಮುಖ್ಯ ಎನ್ನುವಂಥದ್ದು. ಇಲ್ಲಿ ನಿಮಗೆ ಸಹಕಾರ ಎಂಬ ಪದದ ಉತ್ಪತ್ತಿ ನಿಮಗೆ ಫಸ್ಟ್ ಕೇಳ್ತಾರೆ. ಸಹಕಾರ ಪದದ ಉತ್ಪತ್ತಿ. ಸಹಕಾರ ಎಂಬ ಪದವು ಕೋಪರೇಷನ್, ಕೋಆಪರೇಷನ್ ಎಂಬ ಇಂಗ್ಲಿಷ್ ಪದದ ಅನುವಾದ. ಅಂದ್ರೆ ಸಹಕಾರ ಎಂಬ ಪದವು ಕೋಪರೇಷನ್ ಅಥವಾ ಕೋಆಪರೇಷನ್ ಎಂಬ ಇಂಗ್ಲಿಷ್ ಪದದ ಅನುವಾದ. ಕೋಆಪರೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೋ ಮತ್ತು ಅಬೇರೆರಿ ಅಂತ ಹೇಳ್ತೀವಿ. ಲ್ಯಾಟಿನ್ ಭಾಷೆ ಕೋ ಮತ್ತು ಅಪೇರೆರಿ ಎಂಬ ಪದದಿಂದ ಬಂದಿದೆ. ಕೋ ಅಂದ್ರೆ ಒಟ್ಟಿಗೆ ಸೇರು, ಅಪೇರೆರಿ ಅಂದ್ರೆ ದುಡಿ, ಒಟ್ಟಿಗೆ ಸೇರಿ ದುಡಿಯುವುದು, ಒಟ್ಟಿಗೆ ಸೇರಿ ಕೆಲಸ ಮಾಡುವುದು. ಹಾಗಾಗಿ ಇಲ್ಲಿ ಸಹಕಾರ ಅಂತಂದ್ರೆ ಒಂದು ಗುರಿ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಒಟ್ಟು ಸೇರಿ ಕೆಲಸ ಮಾಡುವುದು, ಅಥವಾ ಒಂದು ಉದ್ದೇಶವನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಒಂದು ಕೂಡಿ ದುಡಿಯುವಂತದ್ದು, ಅಂದ್ರೆ ಒಟ್ಟಿಗೆ ಸೇರಿ ಕೆಲಸ ಮಾಡುವಂತದ್ದೇ ಇಲ್ಲಿ ಏನಂತ ಕರಿತೀವಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಸಹಕಾರ. ಅದಕ್ಕೆ ಅಪೇರೇರಿ, ಕೋ ಮತ್ತು ಅಪೇರೇರಿ. ಕೋ ಅಂದ್ರೆ ಒಟ್ಟಿಗೆ ಸೇರು, ಅಪೇರೇರಿ ಅಂದ್ರೆ ದುಡಿ, ಒಂದು ಜಂಟಿ ಪ್ರಯತ್ನವನ್ನ. ಹೀಗಾಗಿ ಮೆರಿಲ್ ಮತ್ತು ಎಲ್ರಿಚ್ ಏನಂತಾರೆ, ಒಂದು ಗುರಿಯನ್ನ ಸಾಧಿಸಲು ಒಟ್ಟಿಗೆ ಸೇರಿ ಕೆಲಸ ಮಾಡುವುದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸಹಕಾರ ಎಂದು ಕರೆಯುತ್ತೇವೆ. ಅಂದ್ರೆ ನಮ್ಮ ಗುರಿ ಉದ್ದೇಶಗಳನ್ನ ಈಡೇರಿಸಬೇಕಾದ್ರೆ ಎಲ್ಲರೂ ಕೂಡ ಸೇರಿರ್ತೀವಿ. ಸೊ ಅವಾಗ ಅದು ಏನಾಗುತ್ತೆ ಅಂತಂದ್ರೆ ಸಹಕಾರ ಎನ್ನುವಂಥದ್ದು. ಹಾಗೇನೆ AW ಗ್ರೀನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಕಾರ್ಯ ಮತ್ತು ಗುರಿ ತಲುಪಲು ಇಬ್ಬರಿಗಿಂತಲೂ ವ್ಯಕ್ತಿಗಳು ನಡೆಸುವ ಒಂದು ಜಂಟಿ ಪ್ರಯತ್ನ. ಒಂದು ಕಾರ್ಯ, ಒಂದು ಉದ್ದೇಶ, ಒಂದು ಗುರಿ ತಲುಪಲಿಕ್ಕೆ ಇಬ್ಬರು ಮತ್ತು ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ನಡೆಸುವಂತ ಒಂದು ಜಂಟಿ ಪ್ರಯತ್ನವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಹಕಾರ. ಇವತ್ತು ಸಹಕಾರ ಎನ್ನುವಂಥದ್ದು ಬಹಳಷ್ಟು ಮುಖ್ಯ ಮಾನವನ ಒಂದು ಸಮಾಜಕ್ಕೆ. ಸಹಕಾರ ಇಲ್ಲದಿದ್ರೆ ಸಾಕಷ್ಟು ಕೆಲಸ ಕಾರ್ಯಗಳು ಇಲ್ಲಿ ಸಾಗ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಒಂದು ಮನೋಭಾವನೆಯನ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಇಲ್ಲಿ ನೋಡುವಂಥದ್ದು. ಇವತ್ತು ಸೊಸೈಟಿಯಲ್ಲಿ ಸಾಮಾಜಿಕ ಪ್ರಕ್ರಿಯೆ ಎನ್ನುವಂಥದ್ದೇ ಒಂದು ಬಹುದೊಡ್ಡ ಒಂದು ಪರಿಕಲ್ಪನೆ. ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಸಹಕಾರದ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳ್ತಾರೆ. ಇಲ್ಲಿ ಅದರಲ್ಲಿ ಒಂದೇದು ಸಹಕಾರವು ಸಾರ್ವತ್ರಿಕ ಮತ್ತು ನಿರಂತರ ಅಂತ ಕರೀತೀವಿ. ಸಹಕಾರ ಎನ್ನುವಂಥದ್ದು ಸಾರ್ವತ್ರಿಕ. ಇದರ ಅರ್ಥ ಸಮಾಜದ ಅಥವಾ ಜಗತ್ತಿನ ಎಲ್ಲಾ ಸಮಾಜಗಳಲ್ಲೂ ಒಂದಲ್ಲ ಒಂದು ರೀತಿಯ ಸಹಕಾರವನ್ನ ಕಾಣ್ತವೆ. ಸಹಕಾರ ಇಲ್ಲದೆ ಇರ್ತಕ್ಕಂಥ ಸೊಸೈಟಿಯನ್ನ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಹಾಗೇನೆ ಮತ್ತು ನಿರಂತರ ಸಹಕಾರ ಎನ್ನುವಂಥದ್ದು ಕೇವಲ
ಕೆಲವೇ ಕ್ಷಣಗಳಲ್ಲಿ ಮಾತ್ರ ಇರುವಂತದ್ದು, ನಂತರ ಇದರ ಅಗತ್ಯತೆ ಇಲ್ಲ ಅಂತಲ್ಲ, ಅದು ನಿರಂತರವಾಗಿ ಇರುವಂತ ಒಂದು ಪ್ರಕ್ರಿಯೆ. ಹಾಗೆಯೇ ಎರಡನೇದು ಸಾಮಾನ್ಯ ಉದ್ದೇಶಗಳ ಗ್ರಹಿಕೆ. ಪ್ರತಿ ಒಂದು ಸಹಕಾರಕ್ಕೆ ಬಹುಮುಖ್ಯ ಕಾರಣ ಏನಂತಂದ್ರೆ ಒಂದು ಉದ್ದೇಶ ಈಡೇರಿಸಲು. ಉದಾಹರಣೆ, ಕಾರ್ಮಿಕರು ಕಾರ್ಖಾನೆಯಲ್ಲಿ ಒಂದು ಉತ್ಪಾದನೆಯನ್ನ ಮಾಡುವಂಥದ್ದು, ಒಂದು ಆಟದ ಮೈದಾನದಲ್ಲಿ ವಿದ್ಯಾರ್ಥಿಗಳು ಜಂಟಿಯಾಗಿ ಇಲ್ಲಿ ಆಟವನ್ನ ಗೆಲ್ಲುವಂತ ಹೋಗ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಸಾಕಷ್ಟು ರೀತಿಯ ಜನರನ್ನು ಪರಸ್ಪರ ಹತ್ತಿರ ತರ್ತಕ್ಕಂಥದ್ದು. ಎಲ್ಲೋ ಯಾವುದೋ ಧರ್ಮ, ಯಾವುದೇ ಜಾತಿ, ಯಾವುದೇ ಜನಾಂಗ, ಯಾವುದೇ ಸಂಸ್ಕೃತಿಯ ಜನ ಒಂದೆಡೆ ಸೇರಿ ಅವ್ರ ಮಧ್ಯೆ ಒಂದು ಒಡನಾಟವನ್ನ, ಒಂದು ಪರಸ್ಪರ ಜಂಟಿ ಪ್ರಯತ್ನವನ್ನ ಕಾಣುವಂಥದ್ದು. ಹಾಗೆಯೇ ಪ್ರತಿಫಲಕ್ಕಾಗಿ ಕೂಡಿ ದುಡಿಯುವಿಕೆ. ಪ್ರತಿ ಒಬ್ಬ ಸದಸ್ಯನ ಉದ್ದೇಶ ಏನಂತಂದ್ರೆ ಪ್ರತಿಫಲ ಪಡೆಯುವುದು. ಅಂದ್ರೆ ಆಟ ಆಡ್ತಕ್ಕಂಥದ್ದು, ಉತ್ಪಾದನೆ ಮಾಡ್ತಕ್ಕಂಥದ್ದು, ಅಧಿಕಾರವನ್ನ ಹಿಡಿತಕ್ಕಂಥದ್ದು, ಹಾಗೆಯೇ ಲಾಭಕ್ಕಾಗಿನೇ ಮಾಡುವಂಥದ್ದು, ನಮ್ಮ ಉದ್ದೇಶ ಕಾರ್ಯಗಳನ್ನ ಈಡೇರಿಸತಕ್ಕಂಥದ್ದು. ಇವೆಲ್ಲವೂ ಕೂಡ ಪ್ರತಿಫಲಕ್ಕಾಗಿನೇ ಕೂಡಿ ನಾವು ದುಡಿತೀವಿ. ಆ ಕಾರಣಕ್ಕಾಗಿನೇ ಸಹಕಾರವನ್ನ ಅಳವಡಿಸಿಕೊಂಡಿದ್ದೀವಿ. ತದನಂತರ ಸ್ವಾರ್ಥರಹಿತವಾಗಿರುತ್ತದೆ ಎನ್ನುವಂತಿಲ್ಲ. ಕೆಲವು ಸಲ ಸಹಕಾರ ಬರೀ ಸ್ವಾರ್ಥರಹಿತ ಅಲ್ಲ, ಸ್ವಾರ್ಥಕ್ಕಾಗಿನೂ ಕೂಡ ಉಪಯೋಗಿಸ್ಕೊಳ್ತೇವೆ. ಅಂದ್ರೆ ನಾನು ದುಡಿದು ನಾನು ಶ್ರೀಮಂತನಾಗಬೇಕು ಅಥವಾ ಸ್ವರಕ್ಷಣೆಗಾಗಿನೇ ಈ ತರದ ಒಂದು ಪ್ರಯತ್ನ, ಬೇರೆಯವರ ಒಂದು ಸಹಕಾರವನ್ನ ನನ್ನ ಸ್ವಂತ ಲಾಭಕ್ಕಾಗಿನೂ ಕೂಡ ನಾವು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಇವತ್ತು ಅದೆಷ್ಟೋ ಮಂದಿ ಶ್ರೀಮಂತರಾಗಿದ್ದಾರೆ ಅಂತಂದ್ರೆ ಆತನ ಸ್ವಂತ ಪ್ರಯತ್ನದ ಜೊತೆಗೆ ಇತರರ ಸಹಕಾರ ಅವರೆಲ್ಲರೂ ಕೂಡ ಅವನು ಬೆಳೆಸಿದ್ದಾರೆ. ಹಾಗೇನೆ ಸಹಕಾರಕ್ಕೆ ಅಗತ್ಯವಾದ ಒಂದು ಪರಿಸ್ಥಿತಿಗಳು ಬೇಕು. ಅಂದ್ರೆ ಅಲ್ಲಿ ಸಹಕಾರ ಸಾಗಬೇಕಾದ್ರೆ ಅಲ್ಲಿ ಒಂದು ಉದ್ದೇಶ ಇರಬೇಕು, ಮತ್ತು ಸಹಕಾರದ ಬಗ್ಗೆ ಒಂದು ಶಿಕ್ಷಣ, ಅದ್ರ ಬಗ್ಗೆ ಒಂದು ಚಟುವಟಿಕೆ ಇರಬೇಕು. ಹಾಗೇನೆ ಪ್ರತಿಫಲವನ್ನು ಪಡಿತಕ್ಕಂಥ ಒಂದು ಮನೋಭಾವನೆ ಇರಬೇಕು. ಹಾಗೇನೆ ಸಹಕಾರ ಯೋಜನೆ ಎನ್ನುವಂಥದ್ದು ಸರಿಯಾಗಿ ಕಾರ್ಯನಿರ್ವಹಿಸುವಂತ ವ್ಯಕ್ತಿಗಳು ಅಲ್ಲಿ ಮಾರ್ಗದರ್ಶನವನ್ನ ಮಾಡಬೇಕು ಎನ್ನುವಂಥದ್ದು. ಹಾಗೇನೆ ಸಹಕಾರಿ ಮನೋಭಾವನೆ ಬೆಳವಣಿಗೆಗೆ ಮಾನಸಿಕ ಗುಣ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಅಂದ್ರೆ ಒಂದು ಯಾವುದೇ ಒಂದು ಸ್ಥಿತಿಗತಿಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂದ್ರೆ, ಸಹಕಾರ ಇದೆ ಅಂತಂದ್ರೆ ಅದಕ್ಕೆ ನಮ್ಮ ಮನುಷ್ಯನ ಮನಸ್ಥಿತಿ ಬಹಳಷ್ಟು ಮುಖ್ಯ. ಆ ಮನಸ್ಥಿತಿ ಇದ್ರೆ ಮಾತ್ರ ಒಂದು ಸಹಕಾರ ಎನ್ನುವಂಥದ್ದು ಏರ್ಪಡ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಹೀಗೆ ನಿಮಗೆ ಇಷ್ಟು ಪ್ರಶ್ನೆಗಳನ್ನ ಕೇಳುವುದು. ಸಹಕಾರ ಅಂದ್ರೆ ಏನಂತಂದ್ರೆ ಒಟ್ಟಿಗೆ ಸೇರಿ ದುಡಿಯುವುದು, ಅಥವಾ ಒಂದು ಗುರಿ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಕೂಡಿ ದುಡಿಯುವುದು, ಅಥವಾ ಗುರಿಯನ್ನು ಸಾಧಿಸಲು ಒಟ್ಟಿಗೆ ಸೇರಿ ದುಡಿಯುವುದು, ಒಟ್ಟಿಗೆ ಸೇರಿ ಮಾಡುವಂತ ಒಂದು ಪ್ರಯತ್ನ. ಹಾಗೇನೆ ಸಹಕಾರ ಪದದ ಉತ್ಪತ್ತಿ ಅಂದ್ರೆ ಸಹಕಾರ ಎಂಬ ಪದವು ಕೋಪರೇಷನ್ ಎಂಬ ಇಂಗ್ಲಿಷ್ ಪದದ ಅನುವಾದ. ಕೋಪರೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆ ಕೋ ಮತ್ತು ಅಪೇರಿಯರ್ ಎಂಬ ಪದದಿಂದ ಬಂದಿದೆ. ಕೋ ಎಂದರೆ ಒಟ್ಟಿಗೆ ಸೇರು, ಅಪೇರಿಯರ್ ಅಂದ್ರೆ ಕೂಡಿ ದುಡಿ, ಅಂದ್ರೆ ಒಟ್ಟಿಗೆ ಸೇರಿ ದುಡಿಯುವುದು, ಒಟ್ಟಿಗೆ ಸೇರಿ ಕೆಲಸ ಮಾಡುವುದು ಎನ್ನುವಂಥದ್ದನ್ನು ಇಲ್ಲಿ ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಸಹಕಾರ ಎನ್ನುವಂಥದ್ದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಬರುವಂತ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ತದನಂತರ ಇವುಗಳ ಒಂದು ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಮತ್ತೆ ಹೊಸ ಪರಿಕಲ್ಪನೆಯೊಂದಿಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.